ಎಲ್ಲರಿಗೂ ನಮಸ್ಕಾರ. 2025ರ ನಮ್ಮ ಮನೆಯ ಬೊಂಬೆ ಮನೆಗೆ ಎಲ್ಲರಿಗೂ ಸ್ವಾಗತ. ಈ ಸಲದ ಬೊಂಬೆ ಮನೆಯಲ್ಲಿ ಶಿವಪುರಾಣದ ಕಥೆಗಳನ್ನು ಹೇಳುವ ಬೊಂಬೆಗಳನ್ನು ಜೋಡಿಸಿದ್ದೇವೆ. ಮತ್ತೊಂದು ಬದಿಯಲ್ಲಿ ಶ್ರವಣಕುಮಾರ, ಗಜೇಂದ್ರ ಮೋಕ್ಷ, ಹಾಗೂ ವಿಶ್ವರೂಪದ ಬೊಂಬೆಗಳನ್ನು ನೋಡಬಹುದು. ನಮ್ಮೆಲ್ಲರನ್ನು ಹರಿಸುತ್ತಿರುವ ಶ್ರೀಕೃಷ್ಣ ಪರಮಾತ್ಮನ ಬೊಂಬೆಯನ್ನು ಇಲ್ಲಿ ತಾವು ಕಾಣಬಹುದು. ಮನೆಯ ಇನ್ನೊಂದು ಬದಿಯಲ್ಲಿ ಗುರುಕುಲದ ಬೊಂಬೆಗಳನ್ನು ಜೋಡಿಸಲಾಗಿದೆ. ವಿಶ್ವಾಮಿತ್ರರ ಗುರುಕುಲ, ಮುಂದೆ ಕುಳಿತು ಪಾಠ ಕೇಳುತ್ತಿರುವ ಶ್ರೀ ರಾಮಲಕ್ಷ್ಮಣರು, ಆಶ್ರಮದಲ್ಲಿ ನಿರ್ಭೀತಿಯಿಂದ ಓಡಾಡುತ್ತಿರುವ ಅನೇಕ ಪ್ರಾಣಿಗಳು, ಮರದ ಮೇಲೆ ಕುಳಿತ ನವಿಲುಗಳು, ಹಸುಕರು ಇತ್ಯಾದಿಗಳನ್ನು ಈ ಬೊಂಬೆಯಲ್ಲಿ ನೋಡಬಹುದು. ಇನ್ನು ಶಿವಪುರಾಣದ ಬೊಂಬೆಗಳ ಬಗ್ಗೆ ಹೇಳಬೇಕಾದರೆ, ಈ ಮೊದಲನೆಯ ಮೆಟ್ಟಿಲಿನಲ್ಲಿ ತಾರಕಾಸುರ ಸಂಹಾರಕ್ಕೆ ಸಂಬಂಧಪಟ್ಟ ಬೊಂಬೆಗಳಿವೆ. ಇಲ್ಲಿ ನೀವು ಕಾಣುತ್ತಿರುವ ಮೊದಲನೇ ಬೊಂಬೆ ಶಿವದೇವ ಸತೀದೇವಿಯ ಕಳೇಬರವನ್ನು ಹೆಗಲ ಮೇಲೆ ಹೊತ್ತು ಓಡಾಡುತ್ತಿರುವ ಬೊಂಬೆ. ದಕ್ಷರಾಜನ ಮಗಳು ದ್ರಾಕ್ಷಾಯಿಣಿ ಶಿವನಲ್ಲಿ ಅತೀವ ಪ್ರೀತಿಯುಳ್ಳ ಹೆಣ್ಣು. ಆಕೆ ತನ್ನ ತಂದೆಯ ವಿರೋಧವನ್ನು ಲೆಕ್ಕಿಸದೆ ಶಿವದೇವರನ್ನು ವಿವಾಹವಾಗುತ್ತಾಳೆ. ಆದರೆ ಶಿವದೇವರ ಬಗ್ಗೆ ಎಳ್ಳಷ್ಟು ಗೌರವವಿಲ್ಲದ ದಕ್ಷ ಶಿವನನ್ನು ಆಗಾಗ ಅವಮಾನಿಸುತ್ತಿರುತ್ತಾನೆ. ಶಿವನನ್ನು ಅವಮಾನಿಸಲೆಂದೇ ಒಂದು ದೊಡ್ಡದಾದ ದಕ್ಷಯಜ್ಞವನ್ನು ಆತ ಏರ್ಪಡಿಸುತ್ತಾನೆ. ಭೂಲೋಕ, ಪಾತಾಳ, ಸ್ವರ್ಗಲೋಕದಿಂದ ಪ್ರತಿಯೊಬ್ಬರಿಗೂ ಆಹ್ವಾನವಿದ್ದರೂ ಸಹ ತನ್ನ ಮಗಳಾದ ಸತೀದೇವಿ ಹಾಗೂ ಶಿವರನ್ನು ಆತ ಕರೆಯುವುದೇ ಇಲ್ಲ. 3 ಲೋಕವೇ ಬೆರಗಾಗಿ ತನ್ನ ತಂದೆಯು ನಡೆಸುತ್ತಿರುವ ದಕ್ಷಯಜ್ಞಕ್ಕೆ ಹೋಗುತ್ತಿರುವುದನ್ನು ಕಂಡ ಸತಿಗೂ ಸಹ ಆ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕೆಂಬ ಆಸೆ ಹುಟ್ಟುತ್ತದೆ. ಆಕೆ ಪರಿಪರಿಯಾಗಿ ಶಿವದೇವರನ್ನು ಕಾಡಿ ಬೇಡಿ ಒಪ್ಪಿಗೆ ಪಡೆದುಕೊಳ್ಳುತ್ತಾಳೆ. ಆದರೆ ಶಿವದೇವರು ನಾವು ಅಲ್ಲಿಗೆ ಹೋಗುವುದು ಬೇಡ, ನಮಗೆ ಆಹ್ವಾನವಿಲ್ಲ ಎಂದರೂ ಸಹ ಕೇಳದೆ ಸತೀದೇವಿ ತನ್ನ ತಂದೆಯ ಮನೆಗೆ ದಕ್ಷಯಜ್ಞದಲ್ಲಿ ಪಾಲ್ಗೊಳ್ಳಲು ತೆರಳುತ್ತಾಳೆ. ತಾನು ಮಾಡುತ್ತಿರುವ ಮಹಾಯಜ್ಞಕ್ಕೆ ಸ್ವತಃ ತನ್ನ ಮಗಳೇ ಬಂದರೂ ಸಹ ದಕ್ಷ ಅವಳನ್ನು ಉಪೇಕ್ಷಿಸುತ್ತಾನೆ. ಅಷ್ಟೇ ಅಲ್ಲದೆ ಎಲ್ಲರೆದುರಿಗೂ ಶಿವನನ್ನು, ತನ್ನ ಮಗಳಾದ ಸತಿಯನ್ನು ಹೀಯಾಳಿಸಿ ಮಾತನಾಡುತ್ತಾನೆ. ಇದರಿಂದ ಬಹಳಷ್ಟು ಅವಮಾನಗೊಂಡ ಸತಿ ಅದೇ ದಕ್ಷ ಯಜ್ಞಕುಂಡದಲ್ಲಿ ಹಾರಿ ತನ್ನ ಪ್ರಾಣವನ್ನು ಬಿಡುತ್ತಾಳೆ. ತನ್ನ ಸತಿ ಪ್ರಾಣ ಬಿಟ್ಟ ಸುದ್ದಿಯನ್ನು ಕೇಳಿದ ಶಿವ ಅತ್ಯಂತ ಕೋಪದಿಂದ ತನ್ನ ಜಟೆಯನ್ನು ಝಾಡಿಸುತ್ತಾನೆ. ಆ ಜಟೆಯಿಂದ ಹುಟ್ಟಿದ ದೇವರೇ ವೀರಭದ್ರ. ಈ ವೀರಭದ್ರ ದೇವರು ದಕ್ಷಯಜ್ಞ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದು ದಕ್ಷಯಜ್ಞವನ್ನು ಧ್ವಂಸ ಮಾಡಿ ದಕ್ಷನ ತಲೆಯನ್ನು ತೆಗೆಯುತ್ತಾನೆ. ಇಲ್ಲಿಗೆ ದಕ್ಷಯಜ್ಞದ ಕಥೆ ಮುಗಿಯುತ್ತದೆ ಹಾಗೂ ದಕ್ಷನ ಸಂಹಾರವೂ ಮುಗಿಯುತ್ತದೆ. ತನ್ನ ಪತ್ನಿಯ ಸಾವಿನಿಂದ ವ್ಯಾಕುಲಗೊಂಡ ಶಿವ ದಕ್ಷಯಜ್ಞ ಮಂಟಪಕ್ಕೆ ತೆರಳಿ ತನ್ನ ಪತ್ನಿಯ ಕಳೇಬರವನ್ನು ಹೆಗಲ ಮೇಲೆ ಹೊತ್ತುಕೊಂಡು 3 ಲೋಕಗಳಲ್ಲಿ ತಿರುಗಲು ತೊಡಗುತ್ತಾನೆ. ಲಯಕರ್ತನಾದ ಶಿವ ಹೀಗೆ ಕರ್ತವ್ಯ ಮೂಢನಾಗಿ 3 ಲೋಕಗಳಲ್ಲಿಯೂ ತಿರುಗುತ್ತಿರುವಾಗ ಇಡೀ ಭೂಮಂಡಲ, ಸ್ವರ್ಗ ಹಾಗೂ ಪಾತಾಳ ಲೋಕದಲ್ಲಿ ಹಾಹಾಕಾರ ಬೀಳುತ್ತದೆ. ವ್ಯಾಕುಲ ಚಿತ್ತನಾಗಿ ತನ್ನ ಕರ್ತವ್ಯದಿಂದ ವಿಮುಖನಾದ ಶಿವನನ್ನು ಮತ್ತೆ ಲಯ ಕಾರ್ಯಕ್ಕೆ ಕರೆದುಕೊಂಡು ಬರಲು ಶ್ರೀ ವಿಷ್ಣುವು ಒಂದು ಉಪಾಯವನ್ನು ಹೂಡುತ್ತಾನೆ. ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಸತೀದೇವಿಯ ಕಳೇಬರದ ಅವಯವಗಳನ್ನು ಭರತಖಂಡಾದ್ಯಂತ ಒಂದೊಂದಾಗಿ ಕತ್ತರಿಸುತ್ತಾ ಬರುತ್ತಾನೆ.
ಸತೀದೇವಿಯ ಅವಯವಗಳು ಬಿದ್ದ ಸ್ಥಳಗಳೆಲ್ಲ ಶಕ್ತಿಪೀಠಗಳು ಎಂದು ಪ್ರಸಿದ್ಧಿಯನ್ನು ಪಡೆದಿವೆ. ಇಂದಿನ ದಿನಗಳಲ್ಲಿ ಈ ಶಕ್ತಿಪೀಠಗಳು ಅತ್ಯಂತ ಪ್ರಮುಖ ಶ್ರದ್ಧಾಕೇಂದ್ರವಾಗಿ ಯಾತ್ರಾ ಸ್ಥಳವಾಗಿ ಮಾರ್ಪಟ್ಟಿವೆ. ಈ ಎಲ್ಲ ಕಾರ್ಯಗಳು ನಡೆಯುತ್ತಿರುವ ಸಮಯದಲ್ಲಿ ಲೋಕಕಂಟಕನಾದ ತಾರಕಾಸುರನೆಂಬ ರಾಕ್ಷಸನು ಉದಯಿಸುತ್ತಾನೆ. ಅತ್ಯಂತ ಪ್ರಬಲ ವರಗಳನ್ನು ಪಡೆದುಕೊಂಡಿರತಕ್ಕಂತಹ ತಾರಕಾಸುರ 3 ಲೋಕಗಳಿಗೂ ಕಂಟಕನಾಗಿ ಮಾರ್ಪಟ್ಟಿರುತ್ತಾನೆ. ಶಿವ ಹಾಗೂ ಶಿವನ ಹೆಂಡತಿಯಿಂದ ಹುಟ್ಟಿದ ಮಗನಿಂದ ಮಾತ್ರ ತನಗೆ ಮರಣ ಬರಬೇಕು ಎಂಬ ವರವನ್ನು ಪಡೆದುಕೊಂಡಿರತಕ್ಕಂತಹ ತಾರಕಾಕ್ಷ 3 ಲೋಕಗಳಲ್ಲಿಯೂ ಸಂಚರಿಸಿ ದೇವಾನುದೇವತೆಗಳಿಗೆ ಎಲ್ಲರಿಗೂ ಸಹ ಅನೇಕ ಉಪಟಳಗಳನ್ನು ಕೊಡುತ್ತಾ ಲೋಕಕಂಟಕನಾಗಿ ಮಾರ್ಪಟ್ಟಿರುತ್ತಾನೆ. ಸತಿಯ ಸಾವಿನಿಂದ ಬಹಳಷ್ಟು ನೊಂದಿರತಕ್ಕಂತಹ ಶಿವ ಕೈಲಾಸ ಪರ್ವತವನ್ನೇರಿ ಘೋರವಾದ ತಪಸ್ಸನ್ನು ಆಚರಿಸಲು ತೊಡಗುತ್ತಾನೆ. ಇತ್ತ ಸತೀದೇವಿ ಪುನರ್ಜನ್ಮದಿಂದ ಪರ್ವತರಾಜನ ಮಗಳು ಶೈಲಪುತ್ರಿಯಾಗಿ ಪಾರ್ವತಿಯಾಗಿ ಜನಿಸುತ್ತಾಳೆ. ಆಗ ಹುಟ್ಟಿದ ಮಗುವಿನಿಂದ ಹಿಡಿದು ತರುಣಾವಸ್ಥೆ ಬರುವವರೆಗೂ ಪಾರ್ವತಿಗೆ ಒಂದೇ ಒಂದು ಅಪೇಕ್ಷೆ, ಅದೇನೆಂದರೆ ಶಿವನನ್ನು ತಾನು ಮದುವೆಯಾಗಬೇಕು ಎಂಬುದು. ಅನೇಕ ವಿಧದಲ್ಲಿ ಶಿವನನ್ನು ಸ್ತುತಿಸಿ ಶಿವನನ್ನು ಒಲಿಸಿಕೊಳ್ಳಲು ಪಾರ್ವತೀ ದೇವಿಯು ತಪಸ್ಸನ್ನು ಆಚರಿಸುತ್ತಿರುತ್ತಾಳೆ. ತಾರಕಾಸುರನ ಉಪಟಳವನ್ನು ತಡೆಯಲಾರದೆ ದೇವಾಂದೇವತೆಗಳು ವಿಷ್ಣುವಿನಲ್ಲಿ ಮೊರೆ ಹೋಗುತ್ತಾರೆ. ವಿಷ್ಣುವಾದರೋ ಒಂದು ಉಪಾಯವನ್ನು ಸೂಚಿಸಿ ಕಾಮದೇವನನ್ನು ಶಿವನ ಬಳಿಗೆ ಕಳುಹಿಸುತ್ತಾನೆ. ನೀವು ಈಗ ಇಲ್ಲಿ ನೋಡುತ್ತಿರುವುದು ಕಾಮದಹನದ ಬೊಂಬೆ. ಕಾಮದೇವನು ತನ್ನ ಪತ್ನಿ ರತಿಯೊಡನೆಗೂಡಿ ಶಿವನು ಘೋರ ತಪಸ್ಸನ್ನು ಆಚರಿಸುತ್ತಿದ್ದ ಸ್ಥಳಕ್ಕೆ ಬರುತ್ತಾನೆ. ಆ ತಪಸ್ಸನ್ನು ಆಚರಿಸುತ್ತಿದ್ದ ಸ್ಥಳವನ್ನೆಲ್ಲ ಅತ್ಯಂತ ಸುಂದರವಾಗಿ ಮಾರ್ಪಡಿಸಿ ನೃತ್ಯದಲ್ಲಿ ತೊಡಗುತ್ತಾನೆ. ಆ ನೃತ್ಯದಿಂದ ಶಿವನು ತನ್ನ ತಪಸ್ಸನ್ನು ಬಿಟ್ಟು ಏಳುತ್ತಾನೆ ಹಾಗೂ ಅವನ ಮನಸ್ಸು ಚಂಚಲಗೊಳ್ಳುತ್ತದೆ ಎಂದು ರತಿದೇವನ ಒಂದು ಅಪೇಕ್ಷೆ. ಆದರೆ ಯಾವುದೇ ರೀತಿಯ ಬಾಹ್ಯ ಆಮಿಷಕ್ಕೆ ಒಳಗಾಗದೆ ಘೋರ ತಪಸ್ಸನ್ನು ಆಚರಿಸುತ್ತಿರತಕ್ಕಂತಹ ಶಿವದೇವರು ಏಕಾಗ್ರತೆಯಿಂದ ತಪಸ್ಸಿನಲ್ಲಿಯೇ ಲೀನವಾಗಿರುತ್ತಾರೆ. ಬೇರೆ ದಾರಿ ಕಾಣದೆ ಕಾಮದೇವನು ತನ್ನ ಕಬ್ಬಿನ ಬಿಲ್ಲಿನಿಂದ 6 ಹೂಬಾಣಗಳನ್ನು ಹೂಡಿ ಶಿವನನ್ನು ಎಚ್ಚರಿಸುತ್ತಾನೆ. ಹೂಬಾಣಗಳು ಒಂದೊಂದಾಗಿ ಶಿವನ ದೇಹಕ್ಕೆ ತಾಕುತ್ತಿದ್ದರೆ ಶಿವನಲ್ಲಿ ಆಸಕ್ತಿ ಜಾಗೃತವಾಗಿ ತಪಸ್ಸಿನಿಂದ ಮನಸ್ಸು ವಿಮುಖವಾಗುತ್ತದೆ. ಕಾಮದೇವನು ತನ್ನ 6ನೆಯ ಹೂಬಾಣವನ್ನು ಶಿವನಿಗೆ ಸೋಕಿಸಿದಾಗ ಶಿವನ ತಪಸ್ಸು ಸಂಪೂರ್ಣವಾಗಿ ತಿಳಿದು ಕ್ರೋಧದಿಂದ ಶಿವ ಕಣ್ಣು ತೆಗೆಯುತ್ತಾನೆ. ಶಿವ ಕಣ್ಣು ತೆಗೆದ ತಕ್ಷಣ ತನ್ನ 3ನೆಯ ಕಣ್ಣನ್ನು ತೆಗೆದು ಕಾಮನನ್ನು ದಹಿಸುತ್ತಾನೆ. ಕಾಮನನ್ನು ದಹಿಸಿದ ತಕ್ಷಣ ಶಿವನ ಕೋಪ ಶಾಂತವಾಗಿ ಮನಸ್ಸು ನಿರ್ಮಲವಾಗುತ್ತದೆ. ಕಾಮದಹನದ ನಂತರ ಅಲ್ಲಿ ಪ್ರತ್ಯಕ್ಷರಾದ ದೇವಾಂದೇವತೆಗಳು, ಶ್ರೀ ವಿಷ್ಣು ಇತ್ಯಾದಿಗಳು ಶಿವನನ್ನು ಪರಿಪರಿಯಾಗಿ ಸ್ತುತಿಸಿ ಆತನನ್ನು ಸಹಜ ಸ್ಥಿತಿಗೆ ತರುತ್ತಾರೆ ಹಾಗೂ ಲೋಕಕಂಟಕನಾದ ತಾರಕಾಸುರನ ಉಪಟಳವನ್ನು ಹಾಗೂ ಆತನ ವರವನ್ನು ಶಿವದೇವರಿಗೆ ಅರುಹಿ ಶಿವದೇವರು ಪಾರ್ವತಿಯನ್ನು ಮದುವೆಯಾಗಬೇಕು ಎಂದು ದೇವಾಂದೇವತೆಗಳೆಲ್ಲ ಅಪೇಕ್ಷಿಸುತ್ತಾರೆ. ಈಗ ನೀವು ಇಲ್ಲಿ ನೋಡುತ್ತಿರುವುದು ಶಿವದೇವರು ಹಾಗೂ ಪಾರ್ವತಿಯರ ಸಂವಾದದ ದೃಶ್ಯ. ತನ್ನಲ್ಲಿ ಅಚಲ ಭಕ್ತಿ ಹಾಗೂ ಪ್ರೀತಿಯನ್ನು ಇಟ್ಟಿರತಕ್ಕಂತಹ ಪಾರ್ವತಿಯನ್ನು ಶಿವದೇವರು ಪರಿಪರಿಯಾಗಿ ಪರೀಕ್ಷಿಸುತ್ತಾರೆ. ಮಾರುವೇಷದಲ್ಲಿ ಅಲ್ಲಿಗೆ ಬಂದ ಶಿವ ಪಾರ್ವತಿ ದೇವಿಯನ್ನು ಕುರಿತು ಶಿವನು ಗಜಚರ್ಮಾಂಬರಿ, ಸ್ಮಶಾನವಾಸಿ ಹಾಗೂ ಅನಾಗರಿಕ, ಆತನನ್ನು ಮದುವೆಯಾಗುವುದರಿಂದ ನಿನಗೆ ಏನು ಸಿಗುತ್ತದೆ ಎಂದೆಲ್ಲ ಪ್ರಶ್ನೆಗಳನ್ನು ಕೇಳಿದಾಗ ಪಾರ್ವತಿ ದೇವಿ ಅದಕ್ಕೆ ತಕ್ಕದಾದ ಉತ್ತರಗಳನ್ನು ಕೊಟ್ಟು ಶಿವನನ್ನು ಒಲಿಸಿಕೊಳ್ಳುತ್ತಾಳೆ. ನಂತರ ಪಾರ್ವತಿ ಹಾಗೂ ಗಿರಿಜೆಯರ ವಿವಾಹವು ನೆರವೇರುತ್ತದೆ. ಈ ವಿವಾಹಕ್ಕೆ ಎಲ್ಲ ದೇವಾನುದೇವತೆಗಳೆಲ್ಲ ಸಾಕ್ಷಿಯಾಗುತ್ತಾರೆ. ವಿವಾಹದ ನಂತರ ಸರಸ ಸಲ್ಲಾಪದಲ್ಲಿ ತೊಡಗುವ ಶಿವ ಪಾರ್ವತಿಯರು ಗೌರಿ ತಾಂಡವದಲ್ಲಿ ಭಾಗಿಯಾಗುತ್ತಾರೆ. ಕೆಲ ದಿನಗಳ ನಂತರ ಶಿವ ಪಾರ್ವತಿಗೆ ಸ್ಕಂದನು ಜನಿಸುತ್ತಾನೆ. ಈ ಸ್ಕಂದ ಜನನ ಅಥವಾ ಕುಮಾರ ಸಂಭವವನ್ನು ಕಾಳಿದಾಸನು ತನ್ನ ಕುಮಾರ ಸಂಭವ ಕಾವ್ಯದಲ್ಲಿ ಅತ್ಯಂತ ಮನೋಜ್ಞವಾಗಿ ಕಟ್ಟಿಕೊಟ್ಟಿದ್ದಾನೆ. ಸ್ಕಂದನ ಜನನವಾದ ನಂತರ ಸ್ಕಂದನು ಅನೇಕ ಶಕ್ತಿಗಳನ್ನು ಸಂಪಾದಿಸಿ ದೇವಾಂದೇವತೆಗಳಿಂದ ಎಲ್ಲ ರೀತಿಯ ವರಗಳನ್ನು ಪಡೆದು ಅವರ ಆಯುಧಗಳೊಂದಿಗೆ ತಾರಕಾಸುರನೊಂದಿಗೆ ಹೋರಾಡುತ್ತಾನೆ. ಅತ್ಯಂತ ವೀರಾವೇಶದಿಂದ ಹೋರಾಡಿದ ಸ್ಕಂದಕುಮಾರನು ತಾರಕಾಸುರನನ್ನು ಸಂಹರಿಸುತ್ತಾನೆ.
ಮುಂದಿನ ಮೆಟ್ಟಿಲಿನಲ್ಲಿ ತಾವು ಕಾಣುತ್ತಿರುವುದು ಶಿವಪುರಾಣದ ಬಿಡಿ ಬಿಡಿಯಾದ ಕಥೆಗಳು. ಇಲ್ಲಿ ಇಟ್ಟಿರುವ ಮೊದಲನೇ ಬೊಂಬೆ ಗಂಗಾವತರಣ ಕಥೆಗೆ ಸಂಬಂಧಪಟ್ಟಿದ್ದಾಗಿದೆ. ಇಕ್ಷ್ವಾಕು ವಂಶದ ರಾಜ ಸಗರ. ಸಗರನಿಗೆ 60,000 ಜನ ಮಕ್ಕಳು. ಸಗರ 99 ಅಶ್ವಮೇಧ ಯಾಗಗಳನ್ನು ಮಾಡಿರುತ್ತಾನೆ. 100 ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಇಂದ್ರ ಪದವಿ ದಕ್ಕುವುದು ಎಂಬ ಆಸೆಯಿಂದ 100ನೆಯ ಅಶ್ವಮೇಧ ಯಾಗವನ್ನು ಮಾಡಲು ಉಪಕ್ರಮಿಸುತ್ತಾನೆ. ಆದರೆ ಇಂದ್ರನಿಗೆ ತನ್ನ ಪದವಿ ತಪ್ಪಿ ಹೋಗುವುದೆಂಬ ಭಯದಿಂದ ಸಗರನ ಅಶ್ವಮೇಧದ ಕುದುರೆಯನ್ನು ಕಪಿಲ ಮಹರ್ಷಿಯ ಆಶ್ರಮದಲ್ಲಿ ಬಚ್ಚಿಡುತ್ತಾನೆ. ಕಪಿಲ ಋಷಿ ಆಗ ತಪಸ್ಸನ್ನು ಆಚರಿಸುತ್ತಿರುತ್ತಾನೆ. ಕುದುರೆಯನ್ನು ಹುಡುಕಲು ಸಗರನ 60,000 ಜನ ಮಕ್ಕಳು ಕುದುರೆಯ ಹಿಂದೆ ಬರುತ್ತಾರೆ. ಅದು ಕಪಿಲ ಋಷಿಯ ಆಶ್ರಮದ ಹಿಂಭಾಗಕ್ಕೆ ಹೋಗಿ ಮರೆಯಾಯಿತು ಎಂಬ ವಿಷಯವನ್ನು ತಿಳಿದ ಇವರು ಧ್ಯಾನದಲ್ಲಿ ಕುಳಿತಿದ್ದ ಕಪಿಲ ಋಷಿಯನ್ನು ಎಚ್ಚರಿಸಿ ಕುದುರೆ ಎಲ್ಲಿ ಎಂದು ಕೇಳುತ್ತಾರೆ. ಅಶ್ವಮೇಧದ ಕುದುರೆಯ ಬಗ್ಗೆ ತನಗೇನೂ ತಿಳಿದಿಲ್ಲ ಎಂದು ಹೇಳಿದರೂ ಸಹ ಕಪಿಲ ಋಷಿಯನ್ನು ಬಿಡದೆ ಸಗರನ ಮಕ್ಕಳು ಅವನನ್ನು ಹಿಂಸಿಸಲು ತೊಡಗುತ್ತಾರೆ. ಇದರಿಂದ ಕೋಪಗೊಂಡ ಕಪಿಲ ಮಹರ್ಷಿ ತನ್ನ ತಪಶಕ್ತಿಯಿಂದ 60,000 ಜನರನ್ನು ಸುಟ್ಟು ಭಸ್ಮ ಮಾಡುತ್ತಾನೆ ಹಾಗೂ ಮತ್ತೆ ಧ್ಯಾನದಲ್ಲಿ ತೊಡಗುತ್ತಾನೆ. ತನ್ನ 60,000 ಜನ ಮಕ್ಕಳು ಸತ್ತ ಸುದ್ದಿಯನ್ನು ಕೇಳಿದ ಸಗರ ಅತ್ಯಂತ ದುಃಖಭರಿತನಾಗಿ ಕಪಿಲ ಋಷಿಯನ್ನು ಸಂಧಿಸಲು ಕಪಿಲ ಋಷಿಯ ಆಶ್ರಮಕ್ಕೆ ಬರುತ್ತಾನೆ. ಕಪಿಲ ಋಷಿಯನ್ನು ಸಂಧಿಸಿದ ಸಗರ ಕಪಿಲ ಋಷಿಗೆ ಅಡ್ಡಬಿದ್ದು ತನ್ನ ಮಕ್ಕಳಿಗೆ ಸದ್ಗತಿಯನ್ನು ದೊರಕಿಸಿಕೊಡಬೇಕು ಎಂದು ಬೇಡಿಕೊಳ್ಳುತ್ತಾನೆ. ಸ್ವರ್ಗಲೋಕದ ನದಿ ಗಂಗೆ ಭೂಮಿಗೆ ಬಂದು ನಿನ್ನ ಮಕ್ಕಳ ಚಿತಾಭಸ್ಮದ ಮೇಲೆ ಹರಿದರೆ ಅವರಿಗೆ ಸದ್ಗತಿ ಪ್ರಾಪ್ತವಾಗುವುದು ಎಂದು ಹೇಳಿದ ಕಪಿಲ ಋಷಿ ಅಲ್ಲಿಂದ ತಪಸ್ಸಿಗೆಂದು ಹಿಮಾಲಯಕ್ಕೆ ತೆರಳುತ್ತಾನೆ. ಆಗಲೇ ವಯೋವೃದ್ಧನಾಗಿದ್ದ ಸಗರ ಈ ಕೆಲಸವನ್ನು ತನ್ನ ಮಗ ಅಸಮಂಜಸನಿಗೆ ಒಪ್ಪಿಸಿ ಆತನೂ ಸಹ ಹಿಮಾಲಯಕ್ಕೆ ತಪಸ್ಸಿಗಾಗಿ ತೆರಳುತ್ತಾನೆ. ಆದರೆ ದೇವಲೋಕದಿಂದ ಗಂಗೆಯನ್ನು ಕರೆತರುವುದು ಅಸಮಂಜಸನಿಂದ ಸಾಧ್ಯವಾಗುವುದಿಲ್ಲ. ಆತ ತನ್ನ ಮಗ ಅಶುಮಂತನಿಗೆ ಆ ಕೆಲಸವನ್ನು ಒಪ್ಪಿಸುತ್ತಾನೆ. ಅಶುಮಂತನಿಂದಲೂ ಆ ಕೆಲಸ ಸಾಧ್ಯವಾಗುವುದಿಲ್ಲ. ಅಶುಮಂತನ ಮಗ ದಿಲೀಪನಿಂದಲೂ ಆ ಕೆಲಸ ಸಾಧ್ಯವಾಗುವುದಿಲ್ಲ. ನಂತರ ಬರುವನೇ ದಿಲೀಪನ ಮಗ ಭಗೀರಥ. ತನ್ನ ಪೂರ್ವಜರಿಗಾದ ಕಥೆಯನ್ನು ಕೇಳಿ ಬೆಳೆದ ಭಗೀರಥ ಏನಾದರೂ ಪ್ರಯತ್ನ ಮಾಡಿ ಗಂಗೆಯನ್ನು ಭೂಮಿಗೆ ತರಲೇಬೇಕು ಎಂದು ಪಣತೊಟ್ಟು ಅತ್ಯಂತ ಘೋರವಾದ ತಪಸ್ಸನ್ನು ಆಚರಿಸಲು ತೊಡಗುತ್ತಾನೆ. ಭಗೀರಥನ ತಪಸ್ಸಿಗೆ ಮೆಚ್ಚಿದ ಗಂಗೆ ದೇವಲೋಕದಿಂದ ಭೂಲೋಕಕ್ಕೆ ಪ್ರವಹಿಸಿ ಅವನ ಪಿತೃಗಳಿಗೆ ಸದ್ಗತಿಯನ್ನು ದೊರಕಿಸಿಕೊಡುತ್ತೇನೆ ಎಂದು ಹೇಳುತ್ತಾಳೆ. ಆದರೆ ದೇವಲೋಕದಿಂದ ಭೂಲೋಕಕ್ಕೆ ತಾನು ಬರುವಾಗ ಆ ರಭಸವನ್ನು ತಡೆಯಲು ಭೂಮಿಗೆ ಸಾಧ್ಯವಿಲ್ಲ. ಹಾಗಾಗಿ ಇಡೀ ಭೂಮಂಡಲವೇ ಕೊಚ್ಚಿ ಹೋಗುವ ಒಂದು ಸಾಧ್ಯತೆಯನ್ನು ಅಲ್ಲಗಳೆಯಲಾಗುವುದಿಲ್ಲ. ಹಾಗಾಗಿ ನೀನು ಶಿವನನ್ನು ಮೆಚ್ಚಿಸಿ ತಪಸ್ಸು ಮಾಡಿ ನನ್ನನ್ನು ಭೂಮಿಗೆ ಕರೆತರುವುದಕ್ಕೆ ಪ್ರಯತ್ನವನ್ನು ಆರಂಭಿಸು ಎಂದು ಗಂಗಾದೇವಿ ಭಗೀರಥನಿಗೆ ಹೇಳುತ್ತಾಳೆ. ತದನಂತರ ಭಗೀರಥನು ಶಿವನನ್ನು ಕುರಿತು ತಪಸ್ಸು ಮಾಡಲು ತೊಡಗುತ್ತಾನೆ. ಭಗೀರಥನ ತಪಸ್ಸಿಗೆ ಮೆಚ್ಚಿದ ಶಿವ ಭಗೀರಥನ ಮುಂದೆ ಪ್ರತ್ಯಕ್ಷನಾಗಿ ಭಗೀರಥನ ಕೋರಿಕೆಯನ್ನು ಮನ್ನಿಸುತ್ತಾನೆ. ತನ್ನ ಭಯಂಕರ ಜಟೆಗಳನ್ನು ಬಿಚ್ಚಿಕೊಂಡು ನಿಂತ ಶಿವ ಗಂಗೆಯನ್ನು ಭೂಮಿಗೆ ಆಹ್ವಾನಿಸಲು ಸಿದ್ಧನಾಗುತ್ತಾನೆ. ಅತ್ಯಂತ ರಭಸದಿಂದ ದೇವಲೋಕದಿಂದ ತೆಳಗಿಳಿದು ಬರುವ ಗಂಗೆ ಶಿವನ ಜಟೆಗಳಲ್ಲಿ ಬಂಧಿಯಾಗುತ್ತಾಳೆ. ಶಿವ ನಿಧಾನವಾಗಿ ತನ್ನ ಜಟೆಗಳನ್ನು ಸಡಿಲಿಸಿ 7 ಸೀಳುಗಳಾಗಿ ಗಂಗೆಯನ್ನು ಹರಿಯಗೊಡುತ್ತಾನೆ. ಶಿವನ ಜಟೆಯಿಂದ ಹರಿದ ಗಂಗೆ ಭಗೀರಥನ ಹಿಂದೆಯೇ ಹೋಗಿ ಕಪಿಲ ಮಹರ್ಷಿಯ ಆಶ್ರಮದಲ್ಲಿ ಗುಡ್ಡೆ ಬಿದ್ದಿದ್ದ ಆತನ ಪೂರ್ವಜರ ಅಸ್ಥಿಯ ಮೇಲೆ ಹರಿಯುತ್ತಾಳೆ ಹಾಗೂ ಅವರಿಗೆಲ್ಲರಿಗೂ ಸದ್ಗತಿಯನ್ನು ದೊರಕಿಸಿಕೊಡುತ್ತಾಳೆ. ಈಗ ನೀವಿಲ್ಲಿ ನೋಡುತ್ತಿರುವುದು ಶಿವ ನೀಲಕಂಠನಾದ ಕತೆ. ದೇವತೆಗಳು ಹಾಗೂ ದಾನವರ ನಡುವೆ ನಡೆದ ಯುದ್ಧದಲ್ಲಿ ದಾನವರ ಕೈ ಮೇಲಾಗಿ ದೇವತೆಗಳಿಗೆ ಸೋಲುಂಟಾಗತೊಡಗಿತು. ಈ ಸೋಲಿನಿಂದಾಗಿ ದೇವತೆಗಳ ಸಂಖ್ಯೆ ಕ್ಷೀಣಿಸತೊಡಗಿತು. ಅಮರತ್ವವನ್ನು ಪಡೆಯುವ ಬಯಕೆಯಿಂದ ದೇವತೆಗಳು ಶ್ರೀ ವಿಷ್ಣುವಿನಲ್ಲಿ ಮೊರೆಯಿಡತೊಡಗಿದರು. ಅಮರತ್ವಕ್ಕಾಗಿ ಮೊರೆಯಿಟ್ಟ ದೇವತೆಗಳಿಗೆ ವಿಷ್ಣುದೇವರು ಒಂದು ಸಲಹೆಯನ್ನು ನೀಡುತ್ತಾರೆ. ದೇವತೆಗಳು ಕ್ಷೀರಸಾಗರವನ್ನು ಮಂಥನ ಮಾಡಬೇಕೆಂದು ಹಾಗೂ ಆ ಮಂಥನದ ಕೊನೆಯಲ್ಲಿ ಅಮೃತ ಬರುವುದೆಂದು ಆ ಅಮೃತವನ್ನು ಕುಡಿದರೆ ಅಮರತ್ವ ಬರುತ್ತದೆ ಎಂದು ವಿಷ್ಣುದೇವರು ದೇವತೆಗಳಿಗೆ ತಿಳಿಸುತ್ತಾರೆ. ಆದರೆ ಕ್ಷೀರಸಾಗರ ಮಂಥನ ಅತ್ಯಂತ ಸುಲಭದ ಕೆಲಸವೇನೂ ಆಗಿರಲಿಲ್ಲ.
ಅತ್ಯಂತ ಮಹಾಶರಧಿಯಾದ ಕ್ಷೀರಸಾಗರವನ್ನು ಕಡೆಯಲು ಅತ್ಯಂತ ದೊಡ್ಡದಾದ ಕಡೆಗೋಲು, ಅತ್ಯಂತ ಉದ್ದದಾದ ಹಗ್ಗ ಹಾಗೂ ಅದನ್ನು ಕಡೆಯಲು ಎರಡು ಕಡೆಯೂ ಬಲಶಾಲಿಯಾದ ಜನರ ಅಗತ್ಯವಿತ್ತು. ಒಂದು ಕಡೆಯೇನೋ ದೇವಾಂದೇವತೆಗಳು ಇದ್ದರು, ಮತ್ತೊಂದು ಕಡೆ ಸಮುದ್ರವನ್ನು ಕಡೆಯಲು ಸಹಾಯಕ್ಕಾಗಿ ಎಲ್ಲ ದೇವತೆಗಳು ಅಸುರರನ್ನೇ ಆಮಂತ್ರಿಸುತ್ತಾರೆ. ಅಸುರರು ತಮಗೂ ಸಹ ಅಮೃತದಲ್ಲಿ ಪಾಲು ಕೊಡಬೇಕು ಎಂಬ ನಿಬಂಧನೆಗೆ ಒಳಪಟ್ಟು ಅವರು ಸಮುದ್ರ ಮಂಥನದಲ್ಲಿ ಭಾಗಿಯಾಗಲು ಒಪ್ಪುತ್ತಾರೆ. ಮಂದರ ಪರ್ವತವನ್ನು ಕಡೆಗೋಲಾಗಿಯೂ ಹಾಗೂ ವಾಸುಕಿಯನ್ನು ಹಗ್ಗವಾಗಿಯೂ ಬಳಸಲು ಒಪ್ಪಿ ಒಂದು ಕಡೆ ದೇವತೆಗಳು ಮತ್ತೊಂದು ಕಡೆ ಅಸುರರು ನಿಂತು ಪರ್ವತವನ್ನು ಕಡಗೋಲಾಗಿ ಮಾಡಿಕೊಂಡು ಕ್ಷೀರಸಾಗರವನ್ನು ಮಂಥನ ಮಾಡಲು ತೊಡಗುತ್ತಾರೆ. ಈ ಕ್ಷೀರಸಾಗರ ಮಂಥನದ ಸಮಯದಲ್ಲಿ ಮಂದರ ಪರ್ವತವು ನಿಲ್ಲಲಾಗದೆ ಕ್ಷೀರಸಾಗರದೊಳಗೆ ಕುಸಿದು ಬೀಳಲು ಪ್ರಾರಂಭಿಸುತ್ತದೆ. ಮಂದರ ಪರ್ವತವನ್ನು ಇದ್ದ ಕಡೆಯಲ್ಲಿಯೇ ಇರಿಸಿ ಕ್ಷೀರಸಾಗರವನ್ನು ಕಡೆಯಲು ಅನುವು ಮಾಡಿಕೊಡಬೇಕು ಎಂದು ದೇವಾಂದೇವತೆಗಳು ಮತ್ತೆ ಮಹಾವಿಷ್ಣುವಿನಲ್ಲಿ ಮೊರೆಯಿಡುತ್ತಾರೆ. ದೇವಾಂದೇವತೆಗಳ ಮೊರೆಯನ್ನು ಕೇಳಿದ ವಿಷ್ಣುದೇವರು ಕೂರ್ಮಾವತಾರವನ್ನು ತಾಳಿ ತನ್ನ ಬೆನ್ನಿನ ಮೇಲೆ ಮಂದರ ಪರ್ವತವನ್ನು ಹೊತ್ತು ನಿಂತು ಕ್ಷೀರಸಾಗರವನ್ನು ಕಡೆಯಲು ಅನುವು ಮಾಡಿಕೊಡುತ್ತಾರೆ. ಎಲ್ಲರೂ ಬಯಸಿದ್ದು ಅಮೃತ, ಆದರೆ ಮೊದಲು ಬಂದಿದ್ದೇ ಹಾಲಾಹಲ. ಹಾಲಾಹಲವೆಂಬ ತೀಕ್ಷ್ಣವಾದ ವಿಷ ಸಮುದ್ರ ಮಂಥನ ಸಮಯದಲ್ಲಿ ಮೊಟ್ಟಮೊದಲು ಹುಟ್ಟುತ್ತದೆ. ತನ್ನ ತೀಕ್ಷ್ಣತೆಯಿಂದ ಹಾಗೂ ವಿಷದ ಪ್ರಭಾವದಿಂದ ಇಡೀ ಭೂಮಂಡಲ, ದೇವಲೋಕ, ಪಾತಾಳ ಲೋಕಗಳನ್ನು ಸುಡಲು ಪ್ರಾರಂಭಿಸುತ್ತದೆ. ಹೀಗೆಯೇ ಬಿಟ್ಟರೆ ವಿಷದ ಪ್ರಭಾವದಿಂದ ಇಡೀ ಭೂಮಂಡಲವೇ ನಾಶವಾಗುವುದು ಎಂದು ಬಗೆದ ದೇವಾಂದೇವತೆಗಳು ಶ್ರೀ ಶಿವನಲ್ಲಿ ಮೊರೆಯಿಡುತ್ತಾರೆ. ಹಾಲಾಹಲ ವಿಷದ ಪ್ರಭಾವವನ್ನು ಕಡಿಮೆ ಮಾಡಲು ಒಪ್ಪಿದ ಶಿವ ಹಾಲಾಹಲ ವಿಷವನ್ನು ಒಂದು ಬಟ್ಟಲಿನಲ್ಲಿ ತುಂಬಿ ಘಟಘಟನೆ ಕುಡಿದುಬಿಡುತ್ತಾನೆ. ಶಿವನು ಹಾಲಾಹಲವನ್ನು ಕುಡಿದ ತಕ್ಷಣ ಗಾಬರಿಗೊಂಡ ಗೌರಿದೇವಿ ಹಾಲಾಹಲ ಶಿವನ ದೇಹದೊಳಕ್ಕೆ ಇಳಿಯದಂತೆ ಶಿವನ ಕಂಠವನ್ನು ಗಟ್ಟಿಯಾಗಿ ಹಿಡಿಯುತ್ತಾಳೆ. ಹಾಲಾಹಲ ಶಿವನ ದೇಹದೊಳಕ್ಕೆ ಇಳಿಯದೆ ಕೇವಲ ಕಂಠ ಪ್ರದೇಶದಲ್ಲಿ ಮಾತ್ರ ಸ್ಥಾಯಿಗೊಳ್ಳುತ್ತದೆ. ಈ ಘೋರ ವಿಷದ ಪ್ರಭಾವದಿಂದ ಶಿವನ ಕಂಠಪ್ರದೇಶ ನೀಲಿಯಾಗುತ್ತದೆ. ಹಾಗಾಗಿ ಶಿವನನ್ನು ನೀಲಕಂಠ ಎಂದು ಕರೆಯುತ್ತಾರೆ. ಮಧ್ಯದಲ್ಲಿ ನೀವು ನೋಡುತ್ತಿರುವುದು ಬ್ರಹ್ಮಕಪಾಲದ ಕತೆ. ಒಮ್ಮೆ ಬ್ರಹ್ಮ ಹಾಗೂ ಶಿವನಿಗೆ ಯಾರು ಹೆಚ್ಚು ಎಂಬ ವಾದವಿವಾದ ಏರ್ಪಟ್ಟಿತು. 5 ತಲೆಯ ಬ್ರಹ್ಮ ತಾನೇ ಹೆಚ್ಚು ಎಂದು ಶಿವನಲ್ಲಿ ವಾದಿಸತೊಡಗಿದ. ಆಗ ಕೋಪಗೊಂಡ ಶಿವ ತನ್ನ ಕಿರುಬೆರಳಿನಿಂದ ಬ್ರಹ್ಮನ 5ನೇ ತಲೆಯನ್ನು ಚಿಗುಟಿ ತೆಗೆಯುತ್ತಾನೆ. ಬ್ರಹ್ಮನ ತಲೆಯನ್ನು ಕಡಿದಿದ್ದರಿಂದ ಶಿವನಿಗೆ ಬ್ರಹ್ಮಹತ್ಯಾ ದೋಷ ಬರುತ್ತದೆ. ಬ್ರಹ್ಮಹತ್ಯಾ ದೋಷದಿಂದ ಬ್ರಹ್ಮ ಕಪಾಲವು ಶಿವನ ಕೈಗೆ ಅಂಟಿಕೊಂಡು ಬಿಡುತ್ತದೆ. ಈ ಕಪಾಲವನ್ನು ಬಿಡಿಸಿಕೊಳ್ಳುವ ಬಗೆಯನ್ನು ತಿಳಿಯದೆ ಮತ್ತೆ ಬ್ರಹ್ಮನಲ್ಲಿ ಶಿವ ಮೊರೆಯಿಡುತ್ತಾನೆ. ಆಗ ಬ್ರಹ್ಮ, ನೀನು ಈ ಕಪಾಲವನ್ನು ಹಿಡಿದು ಎಲ್ಲ ಕಡೆಯಲ್ಲಿಯೂ ಭಿಕ್ಷೆಗೆ ಹೋಗು. ಯಾವ ಜಾಗದಲ್ಲಿ ಈ ಬ್ರಹ್ಮ ಕಪಾಲ ತುಂಬುತ್ತದೋ ಆಗ ಈ ಬ್ರಹ್ಮ ಕಪಾಲ ನಿನ್ನ ಕೈಯಿಂದ ತನ್ನಷ್ಟಿಗೆ ತಾನೇ ತೆಳಗೆ ಬೀಳುತ್ತದೆ ಎಂದು ತಿಳಿಸುತ್ತಾನೆ. ಎಲ್ಲ ಲೋಕಗಳಲ್ಲಿ ಸಂಚರಿಸಿ ಭಿಕ್ಷೆಯನ್ನು ಹಾಕಿಸಿಕೊಂಡರೂ ಸಹ ಬ್ರಹ್ಮಕಪಾಲ ತುಂಬುವುದೇ ಇಲ್ಲ. ಕಟ್ಟಕಡೆಗೆ ಅನ್ನಪೂರ್ಣಾದೇವಿ ಪ್ರತ್ಯಕ್ಷವಾಗಿ ಬದರಿ ಕ್ಷೇತ್ರದ ಬ್ರಹ್ಮಕಪಾಲ ಎಂಬ ಸ್ಥಳದಲ್ಲಿ ಶಿವನಿಗೆ ಭಿಕ್ಷೆಯನ್ನು ನೀಡುತ್ತಾಳೆ. ಅನ್ನಪೂರ್ಣಾದೇವಿ ಭಿಕ್ಷೆಯನ್ನು ನೀಡಿದ ತಕ್ಷಣ ಬ್ರಹ್ಮಕಪಾಲ ತುಂಬಿ ಶಿವನ ಕೈಯಿಂದ ಬ್ರಹ್ಮಕಪಾಲ ಕೆಳಗೆ ಬೀಳುತ್ತದೆ. ಈಗಲೂ ಸಹ ಬದರಿ ಆಶ್ರಮದಲ್ಲಿರತಕ್ಕಂತಹ ಬ್ರಹ್ಮಕಪಾಲ ಎಂಬ ಸ್ಥಳ ಅತ್ಯಂತ ಪೂಜನೀಯವಾದ ಸ್ಥಳವಾಗಿ ಮಾರ್ಪಟ್ಟಿದೆ. ಅದಾದ ನಂತರ ಅರ್ಧನಾರೀಶ್ವರ ಬೊಂಬೆಯನ್ನು ನೋಡಬಹುದು ಹಾಗೂ ಶಿವ ಅಪಸ್ಮಾರ ರಾಕ್ಷಸನನ್ನು ಸಂಹರಿಸಿದ ಬೊಂಬೆಯನ್ನು ಸಹ ನೋಡಬಹುದು. ದುರ್ಗಾ ಸಪ್ತಶತಿಯಲ್ಲಿ ಬರುವ ದುರ್ಗಾದೇವಿಯ ಜನನದ ಕಥೆಯ ಬೊಂಬೆ ಇಲ್ಲಿದೆ. ಶುಂಭ ನಿಶುಂಭರೆಂಬ ಲೋಕಕಂಟಕರಾದ ರಾಕ್ಷಸರು ತಮಗೆ ಕೇವಲ ಸ್ತ್ರೀಯಿಂದ ಮಾತ್ರ ಮರಣ ಬರಲಿ ಎಂಬ ವರವನ್ನು ಪಡೆದು ಅತ್ಯಂತ ಘೋರ ರೂಪಿಗಳಾಗಿ ತ್ರಿಲೋಕದಲ್ಲಿ ಸಂಚರಿಸುತ್ತಾ ದೇವಾನುದೇವತೆಗಳಿಗೆ ಹಾಗೂ ಮಾನವರಿಗೆ ಅತ್ಯಂತ ಮಾರಕವಾದ ರಾಕ್ಷಸರಾಗಿ ಮಾರ್ಪಟ್ಟಿರುತ್ತಾರೆ. ತಮ್ಮ ಸ್ವೇಚ್ಛೆ, ದುರಾಚಾರ, ದಮನ ಇತ್ಯಾದಿ ಗುಣಗಳಿಂದ ಎಲ್ಲರಿಗೂ ಕಂಟಕರಾಗಿ ಅವರು ಕಾಡುತ್ತಿರುತ್ತಾರೆ. ಅವರನ್ನು ತಾವು ಸಂಹರಿಸಲು ಸಾಧ್ಯವೇ ಇಲ್ಲ ಎಂದು ತಿಳಿದ ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ಇತ್ಯಾದಿ ದೇವಾನುದೇವತೆಗಳು ಪಾರ್ವತಿ ದೇವಿಯಲ್ಲಿ ಮೊರೆಯಿಡುತ್ತಾರೆ. ತಮ್ಮ ಶಕ್ತಿಯ ಒಂದಂಶವನ್ನು ಕೊಟ್ಟು ತಮ್ಮೆಲ್ಲರ ಆಯುಧಗಳನ್ನು ಕೊಟ್ಟು ಪಾರ್ವತಿ ದೇವಿಯನ್ನು ದುರ್ಗಾದೇವಿಯನ್ನಾಗಿ ಮಾರ್ಪಡಿಸಿ ಶುಂಭ ನಿಶುಂಭರನ್ನು ಕಡಿದು ಕೆಡವಲು ಸಂಹರಿಸಲು ಕಳುಹಿಸುತ್ತಾರೆ.
ಚಂಡಮುಂಡರು ಶುಂಭ ನಿಶುಂಭರ ಸೈನ್ಯದ ಸೈನ್ಯಾಧಿಪತಿಗಳು. ಈ ಚಂಡಮುಂಡರ ಕೈಕೆಳಗೆ ಇದ್ದ ಇನ್ನೊಬ್ಬ ಘೋರ ರಾಕ್ಷಸನೇ ರಕ್ತಬೀಜಾಸುರ. ಈ ರಕ್ತಬೀಜಾಸುರನ ಒಂದು ತೊಟ್ಟು ರಕ್ತ ಭೂಮಿಯ ಮೇಲೆ ಬಿದ್ದರೆ ಅವನಷ್ಟೇ ಕ್ರೂರರಾದ ಶಕ್ತಿಶಾಲಿಯಾದ 100 ರಾಕ್ಷಸರು ಹುಟ್ಟಿಕೊಳ್ಳುತ್ತಿದ್ದರಂತೆ. ಹಾಗಾಗಿ ಶುಂಭ ನಿಶುಂಭರ ಸೈನ್ಯ ಅಗಣಿತವಾಗಿ ದ್ವಿಗುಣವಾಗುತ್ತಾ ಹೋಯಿತು. ಈ ರಕ್ತಬೀಜಾಸುರನನ್ನು ಸಂಹರಿಸಲು ದೇವಿ ಇಡೀ ಭೂಮಂಡಲದ ತುಂಬೆಲ್ಲ ತನ್ನ ನಾಲಿಗೆಯನ್ನು ಹಾಸಿ ರಕ್ತಬೀಜಾಸುರನನ್ನು ತನ್ನ ನಾಲಿಗೆಯ ಮೇಲೆಯೇ ಸಂಹರಿಸಿದಳು ಎಂಬ ಕಥೆಯಿದೆ. ರಕ್ತಬೀಜಾಸುರನ ಸಂಹಾರವಾದ ಮೇಲೆ ಚಂಡಮುಂಡರನ್ನು ಕಡಿದು ಚಾಮುಂಡಿ ದೇವಿಯಾಗುತ್ತಾಳೆ. ಚಾಮುಂಡಿ ದೇವಿಯಾದ ನಂತರ ಶುಂಭ ನಿಶುಂಭರನ್ನು ಸಹ ಬಗೆದು ಅವರ ಸಂಹಾರಕ್ಕೆ ಕಾರಣಲಾಗಿ ಲೋಕವನ್ನು ಸಂರಕ್ಷಿಸುತ್ತಾಳೆ. ಇಷ್ಟೆಲ್ಲ ಸಂಹಾರ ಕಾರ್ಯದಲ್ಲಿ ತೊಡಗಿದ್ದ ದೇವಿಯ ಕೋಪ ಅತ್ಯಂತ ತೀವ್ರಗತಿಯಾದ್ದಾಗಿರುತ್ತದೆ. ಹಾಗಾಗಿ ಸಂಹಾರ ಕಾರ್ಯ ಮುಗಿದ ಮೇಲೂ ಸಹ ರೌದ್ರ ರೂಪ ಶಾಂತರೂಪಕ್ಕೆ ಬರುವುದಿಲ್ಲ. ಇದನ್ನು ಮನಗಂಡ ಶಿವ ದೇವಿಯ ದಾರಿಗೆ ಅಡ್ಡಲಾಗಿ ತನ್ನ ದೇಹವನ್ನು ಇಟ್ಟು ಮಲಗುತ್ತಾನೆ. ದೇವಿಯ ಕಾಲು ಶಿವನ ದೇಹಕ್ಕೆ ಸೋಕಿದ ತಕ್ಷಣ ಆಕೆಯ ರೌದ್ರ ರೂಪ ಸೌಮ್ಯ ರೂಪವಾಗಿ ಮಾರ್ಪಡುತ್ತದೆ. ಇದು ಈ ಬಾರಿಯ ಶಿವಪುರಾಣದ ನಮ್ಮ ಮನೆಯ ಬೊಂಬೆಗಳು. ಬೊಂಬೆಗಳ ಮಧ್ಯದಲ್ಲಿ ಎದ್ದು ಕಾಣುವಂತೆ ನವದುರ್ಗೆಯರನ್ನು ಪ್ರತಿಷ್ಠಾಪಿಸಿದ್ದೇವೆ. ನವದುರ್ಗೆಯರ ಹಿಂದಿನ ಸಾಲಿನಲ್ಲಿ ಅಷ್ಟಲಕ್ಷ್ಮಿಯರು. ಇನ್ನೊಂದು ಬದಿಯಲ್ಲಿ ಗಜೇಂದ್ರ ಮೋಕ್ಷದ ಕಥೆ ಇದೆ. ಪರಸ್ಪರ ದ್ವೇಷ ಅಸೂಯೆಗಳಿಂದ ಶ್ರೀ ವಿಷ್ಣುವಿನ ದ್ವಾರಪಾಲಕರಾದ ಜಯ ವಿಜಯರು ತಮಗೆ ತಾವೇ ಶಪಿಸಿಕೊಂಡು ಆನೆ ಮೊಸಳೆಗಳಾಗಿ ಹುಟ್ಟುತ್ತಾರೆ. ತ್ರಿಕೂಟ ಪರ್ವತದ ಅಂಚಿನಲ್ಲಿ ಹುಟ್ಟಿದ ಜಯ ಆನೆಯ ರೂಪ ತಳೆದು ಗಜೇಂದ್ರ ಎಂಬ ಹೆಸರಿನಿಂದ ರಾಜ್ಯವಾಳುತ್ತಿರುತ್ತಾನೆ. ತಾನು ಹಾಗೂ ತನ್ನ ಕುಟುಂಬದವರ ಬಗ್ಗೆ ಅತ್ಯಂತ ಮೋಹವನ್ನು ಹೊಂದಿದ ಗಜೇಂದ್ರ ಅತ್ಯಂತ ದರ್ಪದಿಂದ ರಾಜ್ಯವಾಳುತ್ತಿರುತ್ತಾನೆ. ಒಂದು ದಿನ ತನ್ನ ಕುಟುಂಬದೊಡನೆ ವಿಹಾರಕ್ಕೆ ಹೋದ ಗಜೇಂದ್ರ ಒಂದು ಕೊಳದಲ್ಲಿ ಕ್ರೀಡೆಯಾಡಲು ಇಳಿಯುತ್ತಾನೆ. ಆ ಜಲಕ್ರೀಡೆಯ ಸಮಯದಲ್ಲಿ ಗಜೇಂದ್ರನ ಕಾಲನ್ನು ಒಂದು ಮೊಸಳೆ ಬಲವಾಗಿ ಕಚ್ಚಿ ಹಿಡಿಯುತ್ತದೆ. ಇದು ವಿಜಯ ಮೊಸಳೆಯ ರೂಪದಲ್ಲಿ ಆನೆಯನ್ನು ಹಿಡಿದ ಪರಿ. ಅನೇಕಾನೇಕ ಕಾಲ ಹೋರಾಟ ನಡೆದರೂ ಸಹ ಗಜೇಂದ್ರನು ತನ್ನ ಕಾಲನ್ನು ಮೊಸಳೆಯ ಬಾಯಿಯಿಂದ ವಾಪಸ್ ತೆಗೆದುಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ. ಬಹಳಷ್ಟು ಕಾಲ ಸೆಣಸಿದ ಗಜೇಂದ್ರನ ಶಕ್ತಿ ಕ್ಷೀಣವಾಗುತ್ತಾ ಬರುತ್ತದೆ. ತಾನೇ ಸರ್ವಶಕ್ತನೆಂದುಕೊಂಡಿದ್ದ ಗಜೇಂದ್ರ ಮೊಸಳೆಯ ಬಾಯಿಂದ ತನ್ನ ಕಾಲನ್ನು ಬಿಡಿಸಿಕೊಳ್ಳಲಾರದೆ ಒದ್ದಾಡುತ್ತಿರುತ್ತಾನೆ. ತನ್ನ ಶಕ್ತಿ ಕ್ಷೀಣಿಸುತ್ತಿರುವುದನ್ನು ಕಂಡ ಗಜೇಂದ್ರ ಅದೇ ಕೊಳದಲ್ಲಿ ಬೆಳೆದಿದ್ದ ಒಂದು ಕಮಲವನ್ನು ತನ್ನ ಸೊಂಡಿಲಿನಲ್ಲಿ ಕಿತ್ತು ಆದಿಮೂಲ ಎಂದು ಶ್ರೀಹರಿಗೆ ಮೊರೆಯಿಡುತ್ತಾನೆ. ಕಡು ಕಷ್ಟದಲ್ಲಿದ್ದ ಕರಿರಾಯ ತನಗೆ ಮೊರೆಯಿಟ್ಟ ದನಿಯನ್ನು ಕೇಳಿದ ಶ್ರೀಹರಿ ತಕ್ಷಣವೇ ಪ್ರತ್ಯಕ್ಷನಾಗುತ್ತಾನೆ. ತನ್ನ ಸುದರ್ಶನ ಚಕ್ರದಿಂದ ಮೊಸಳೆಯನ್ನು ಸಂಹರಿಸಿ ಆನೆಯನ್ನು ರಕ್ಷಿಸುತ್ತಾನೆ. ಆನೆ ಹಾಗೂ ಮೊಸಳೆಗಳು ಜಯ ವಿಜಯರ ರೂಪವನ್ನು ಪಡೆದು ಮತ್ತೆ ವೈಕುಂಠಕ್ಕೆ ತೆರಳಿ ಶ್ರೀಹರಿಗೆ ದ್ವಾರಪಾಲಕರಾಗುತ್ತಾರೆ. ಗಜೇಂದ್ರ ಮೋಕ್ಷದ ಮುಂದೆಯೇ ಗುರುಂತ್ಮ ಶ್ರೀಹರಿಗೆ ಶರಣಾಗಿರುವ ದೃಶ್ಯವನ್ನು ನೋಡಬಹುದು. ಹಾಗೆಯೇ ಇದು ಶ್ರೀಹರಿಯ ವಿಶ್ವರೂಪ ದರ್ಶನದ ಬೊಂಬೆ. ಇದಷ್ಟೇ ಅಲ್ಲದೆ ಇನ್ನು ಅನೇಕಾನೇಕ ಬೊಂಬೆಗಳನ್ನು 2025ರ ದಸರಾದಲ್ಲಿ ನಾವು ಜೋಡಿಸಿಟ್ಟಿದ್ದೇವೆ. ಎಂದೂ ಮಾಸದ ಚೆಲುವಿನ ಪಟ್ಟದ ಬೊಂಬೆಗಳು, ನಂದಿನಿ ಹಸು, ಮೈಸೂರು ಅಂಬಾರಿ ಹಾಗೂ ಅದನ್ನು ನೋಡುತ್ತಾ ನಿಂತ ಜನ, ವಾದ್ಯ ವೃಂದದವರು,
ರೈತಾಪಿ ಜನ, ಇವುಗಳೆಲ್ಲವನ್ನು ಇಲ್ಲಿ ಕಾಣಬಹುದು. ಇಲ್ಲಿಯವರೆಗೆ ನಮ್ಮೊಂದಿಗಿದ್ದಕ್ಕೆ ಧನ್ಯವಾದಗಳು.